ಉಳ್ಳಾಗಡ್ಡಿ ಸುಡಾಕತ್ತಿದ್ದೆ. ಉಳ್ಳಾಗಡ್ಡಿ ಸುಟ್ಟು ತಿಂದ್ರ ನಗಡಿ ಜಡ್ಡು ಬುಗುಡಿ ಜಡ್ಡು ಏನು ಬರೋದಿಲ್ಲ ಅಂತ. ನಿನ್ನ ತಲೆ ಬೋಳಿಸ್ತು. ನಿನ್ನ ತಲೆ ಬೋಳಿಸ್ತು ಅಂದೇನು ಅಂದೆ. ಅಕ್ಕ ಮತ್ತ ನಿನ್ನೆ ನಿನಗ ಊಟದಾಗ ತ್ವಾಟ ಬೇಯಿಸಾಗಿಲ್ಲ ಅಂದಿ. ಅಲ್ಲ, ತ್ವಾಟದಾಗ ಊಟ ಬೇಯಿಸಾಗಿಲ್ಲ ಅಂದಿ. ಅದಕ್ಕ ಬರೇ ಬಾಯಿಲೆ ತಿನ್ನಕ ಎಡ್ಡ ತತ್ತಿ ಉರಿಲಿ. ಎಡ್ಡೇನ್ ಬೇಡಪ್ಪ, ಒಂದ ಊರಿಗೆ ಹೋಗು. ಎಡ್ಡೇನ್ ಬೇಡಪ್ಪ, ಒಂದ ಊರಿಗೆ ಹೋಗು. ಹ್ಞೂ ಅಂದಿನಿ. ಹೋಗಿ ಮ್ಯಾಲ ಹೋಗವಲ್ದು. ಮನಿ ಕಟ್ಟಿಸುವಾಗ ಹೊಕ್ಕಿಂಡಿ ದ್ವಾರ ಕಟ್ಟಿಸ್ಬೇಕಾಗಿತ್ತು. ಬಂಗಾರಿ, ಏ ಬಂಗಾರಿ, ಸುರಪ್ಪ ಒಲೆ ನೀರ್ ಸುರು ಒಲೆ ಆಸ್. ಇವ್ರಿಗೆಲ್ಲ ತ್ರಾಸ ಆಗತ್ತಿದ್ದಿ. ಏನ್ ಮಾತಾಡಕತ್ತಿ ನೀನ್? ನಿನಗೆ ಮತ್ತೊಂದು ರೀತಿ ನೀತಿರ ಗೊತ್ತೈತೆ ಇಲ್ಲ? ಅದು ಖರೇನ. ಯಾವ್ದ್ರ ಗಿಡದ ಬಿಡಕ ಅಡಿಗೆ ಮಾಡ್ಕೊಂಡು ತಿಂದು ಛಾಡಿಸ್ಕೊಂಡು ಏನೋ ಮೂಳುಗಳು ಇವು. ಇವಕ್ಕೇನೆ ಗೊತ್ತು ಮತ್ತೊಂದು ರೀತಿ ನೀತಿ ಪದ್ಧತಿ ಏನು ಅಂತ. ಶುರು ಮಾಡಿದೆ ನಿನ್ ಪುರಾಣ. ನಾಳೆ ನಿನ್ನ ಪಾಲಿಗೆ ಏನು ಬರುತ್ತಲ್ಲ ಅದನ್ನ ತಗೊಂಡು ಅಲ್ಲಿ ನಿನ್ನ ರೀತಿ ರಿವಾಜ್ ನಡೆಸ. ನನ್ನ ಮುಂದಲ್ಲ. ಬಂಗಾರಿ, ಏ ಬಂಗಾರಿ, ನಾನು ಸುಮ್ ಕುಂದಿರ್ತೀನಿ. ಏನ್ ಮಾಡಕತ್ತಿದ್ದೆ ನನ್ನ ಸರ್ದಾರ? ಮುಂದಕ್ಕೆ ತಕ್ಕತ್ತಿದ್ದೇನ ಜಾಮೂನು ತಡಿ ಬರ್ಬೇಕಿಲ್ಲ. ಅದು ತ್ರಾಸ ಹೋಗ್ಬಿಡ್ತದ. ತತ್ಯದ ಸುಮ್ಮನ ಬರ್ತತನ. ತತ್ತಿ ಊರಿ ಹಾಕತ್ತಿದ್ನಿ ಅವ. ಶಿವ 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 ಅಂದ್ರೆ ಉರಿ ಅಲ್ಲದು, ಕೆಳಗೆ ಬೆಂಕಿ ಹತ್ಬೇಕು. ಜೋಕ್ ಮಾಡೋದು ಜೋಳ ಹೊರವನ ಅದು ಲಿಂಗಾಯತ್ರ ಮನಿ ಕಾಣ ಕಾಣ ಭಾರತ ಹುಣ್ಣಿಮೆ ತುತ್ತಿ ಹುರಿಯಕತ್ತೀನಿ ಅಂತೆಲ್ಲ ನಾನಿಗೆ ಹಣ ನೀ ಅದ ಮಾತ್ ಮಾತಿ ಪಾಠ ಹೊಡಿತಲ್ಲ. ನಾ ಏನು ಹಂಗ ಹುರಿಯಾಕತ್ತೀನಿ ನಾನು. ದೇವ್ರ ಮೂಗನ್ಯಾಗ ಹತ್ತಿ ತುರ್ಕೀನಿ, ದೇವ್ರ ಮಾಡಿ ಕದ ಹಾಕೀನಿ, ದೇವ್ರ ಒಟ್ಟ ವಾಸನೆ ಹೋಗುದಿಲ್ಲ. ಬೇಕಾದ್ರೆ ಹೋಗಿ ಕೇಳಿ. ದೇವ್ರಿಗೆ ಒಂದು ದೊಡ್ಡ ಉಪಕರಣ ಮಾಡಿ ಅಪ್ಪ. ಹುಣ್ಣಿಮೆಲ್ಲ ದೇವ್ರದು. ಅದನ್ನೆಲ್ಲ ತಗೊಂಡು ನೀವು ಏನ್ ಮಾಡ್ತೀರಿ? ಇವತ್ತಿಂದ ನಾಳೆ ಹೋಗೋರು. ಏನು ಇವತ್ತಿದ್ದು ನಾಳೆ ಹೋಗೋದು? ನಕ್ಕರ ನಂದು ಪುಟ್ಟದರ ಪುಟ್ಟಿ ಹಂಗೆ ಅಡ್ಡು ತ್ರಾಸ. ಏನಿನ ಮೋಟು ಪತ್ಲು ಹಂಗ್ಯಾಕ? ಹೌದ್ಯಾಕ? ಯಾಕ ಎಲ್ಲವೂ ನೆಗತು. ನಗೋದಷ್ಟೇ ಅಲ್ಲ, ಮಾನವ ಕುರುಕು ನಿಮ್ಗೂ ಎಷ್ಟೊಂದು ಅಂತರವಿದೆಯಲ್ಲ ಅಂತಂದು ಆಶ್ಚರ್ಯವಾಗ್ತಾ ಇದೆ. ಹಿಂದಿನ ಜನ್ಮದಲ್ಲಿ ನೀವು ಏನ್ ತಪ್ಪು ಮಾಡಿದ್ದೀರಿ ಅಂತ ತಿಳಿದು ಆ ದೇವರು ನಿಮ್ಗೆ ಇಂಥ ಶಿಕ್ಷೆ ಕೊಟ್ಟಿದ್ದಾರೆ ಯಾರಿಗೆ ಗೊತ್ತು? ಬೇಸಿಲ್ಲ ಏನಾಗ್ಬೇಕಾಗಿತ್ತು ಅದು ಆಗಿಲ್ಲ. ನಿಮ್ಮಿಂದ ಪುರುಷ ಕುಲಕ್ಕೆ ಅಲ್ಪ ತೃಪ್ತಿಯ ಜೊತೆ ದೊಡ್ಡ ಹಾನಿಯಾಗಿದೆ ತೀರ್ತು. ಅವ್ರ ಜೊತೆ ಏನ್ ಮಾತಾಡಕತ್ತಿ ತಿಳಕಂತ ಒಂದ ಒಳಗ್ ಕಾಲಿಟ್ಟ ನೋಡ್ರಿ. ಇವತ್ತು ಒಂದು ದಿನ ದನದ ಹಕ್ಕೆ ಬೀಳ್ರಿ. ನಾಳೆ ವಿಚಾರ ನಾಳೆ. ಏ ಬಂಗಾರಿ, ಒಂದು ಗುಡಾರ ಚಲೋ ಬಿಡವಲ್ಲ ದನದ ಹಕ್ಕೆ. ನಾವು ದನದ ಹಕ್ಕೆಯಲ್ಲಿ ಮಲಗ್ಬೇಕಾ? ಹೌದಪ್ಪ, ಈಕೆ ಬಂದಾಗಿಂದ ನನಗೂ ದನದ ಹಕ್ಕೆಗ ಜಗ ಕೊಟ್ರ. ಅಂದ್ರೆ ಇವಳು ಈ ಮನಿ ಮಹಾರಾಣಿ. ಈಕಿಗೆ ನಿಮ್ಮ ಅಣ್ಣಗ ಗೌಡ್ಗ ಕುಡಿದು ತಿಂದು ಮಜಾ ಮಾಡಕ್ ಬೇಕಲ್ಲಿ ಇವ್ರು. ಹೌದೇನೆ ಮಾಲೋಕ ಮಾಡ್ಯಾಳೆ. ಈ ಮನೆಯಲ್ಲಿ ನಿನ್ನಿಂದ ಸಾಮ್ರಾಜ್ಯ ನಡೆದು ಬಿಟ್ಟಿದೇನು? ಮಾಮ ಆಸ್ಕರ್ ಮಾಮ ಸಿಟ್ಟಿಗೆದ ಎಲ್ಲರೂ ರಮಿಸಿ ಕಟ್ಟಿತಾರ. ಸುಮ್ಮ ಜಾಗ ಖಾಲಿ ಮಾಡು. ಇಲ್ಲ ಇಲ್ಲೇ ಹೋಗಿ ಬರ್ತೀವಿ ಅಂತ ಆ ಕಡೆ ಹೋಗಿ ಕರ್ಕೊಂಡ ಹೋಗು. ಆಯ್ತು ನೋಡು, ನಾ ಮರ್ತ ಬಿಟ್ಟಿದ್ದೆ ನಮ್ಮ ಮಾಮನ. ಬಾಪು ಗೋಡಪ್ಪ ಅವನ್ ಕರ್ಕೊಂಡ್ ಬರ್ತೀನಿ. ನಿಮ್ಮದೈತ್ ನೋಡು. ಯಾಕ
ಬರ್ಲಿ ಗೌಡ್ರ ಬಂದು ಏನು ತೀರ್ಮಾನ ಕೊಡ್ತಾರ ಕೊಡ್ಲಿ. ಇವತ್ತು ಈ ಮನೆ ನೀವಿದ್ದಾರ ಬಂದಾಗಬೇಕು, ನಾವಿದ್ದಾರ ಬಂದಾಗ್ಬೇಕು ಇವತ್ತು. ಅಂದ್ರೆ ಅವ್ನು ಮಾಡಿದ್ದೇನೆ ಕೊಟ್ಟಿದ್ದ ತೀರ್ಪು ಅಂತ ತಿಳಿದು ಬಿಟ್ಟಿದ್ರೆ ನೀವೆಲ್ಲ ಯಾಕೆಂದ್ರೆ ಮುಗಿದಲ್ಲಿ ನಿಮ್ದು ಬರ್ರಿ ಗೋಡಪ್ಪ ಮಾಮ ಇವ್ರು ಒಬ್ಬೊಬ್ರು ಸುಮ್ಮನೆ ಬಂದಲ್ಲಿ ಮಾಮ ನಿಮ್ಮ ನಿಮ್ಮ ಬಗ್ಗೆ ಬಿಟ್ಟೆ ಕಳಿಸಿದ್ದಿ ಬರ್ರಿ ನೋಡ್ರಿ ಯಾರು ಎಲ್ಲಿಂದ ಬಂದವರು ನನ್ನನ್ನ ಮನೆಯಿಂದ ಹೊರಗೆ ಹಾಕಕ್ ನಿಂತಾರ. ನಾನು ದನದ ಹಕ್ಕಿಯಾಗಿ ಬಿಡ್ಬೇಕಂತ. ನೀನು ದನದ ಹಕ್ಕಿಯಾಗಿ ಬೀಳ್ಬೇಕಂತ ಯಾರು ಹಂಗೆ ಹೇಳಿದವರು? ಅಲ್ಲಿ ನಿಂತಾಳ ನೋಡ್ರಿ ರತಿದೇವಿ. ತಲೆ ಕೆಡಿಸ್ಬಿಟ್ಟಾಳ್ರಿ. ನೀನಿರ್ಬೇಕಾದ್ರೆ ಮತ್ತೆ ಯಾವ ರತಿದೇವಿ ಬಂದ್ಲ ಈ ಮನೆಗೆ? ಮನಿ ಒಟ್ಟಿನ ಮನೆಗೆ ಬಂದ ಮ್ಯಾಲ ನಿನ್ಯಾರು ಮೂಸಿ ನೋಡ್ತಾರಲೇ ಬೇಬರ್ಸಿ ಹಳೆ ಏನ್ ಹೇಳಕತ್ತೀರಿ? ನಿನ್ನ ಹೆಂಡತಿ ಗಿರ್ಜಾ ಅಲ್ಲನ ವೇಷ ಬದ್ಲಿ ಮಾಡ್ಕೊಂಡ್ ಬಂದ್ಬಿಟ್ರೆ ಯಾರಿಗೂ ಗುರು ಸಿಗಂಗಿಲ್ಲ ಅಂತ ತಿಳಿದ್ಬಿಟ್ಟಾಳ. ಸಾಕು ಸೊಮ್ಮೇಲೆ ಹುಡುಗಾಟ ಮಾಡಕತ್ತೀರಿ? ಖರೆ ಹೇಳ್ತೀರಿ ನಾನು ಹೆಂಡತಿ ಅಂತ ನನ್ನ ಮುಂದೆ ಪಾಲಿಸಿ ನಡೆಸಿ ಹೇಳಪ್ಪ. ಯಾರಿಗೂ ಗೊತ್ತಾಗಲಾರ್ದಂಗ್ ಒಳಗಿಂದೊಳಗೆ ನೀನು ಹೆಂಡತಿನ ಮನೆ ಕರ್ಕೊಂಡ್ ಬಂದು ಈಗ ನನ್ನ ಮುಂದೆ ನಾಟಕ ಮಾಡಕತ್ತಿ. ಅಲ್ಲ ನಿನ್ನೆ ಹೇಳ್ತೀನಿ ನೀ ಕರ್ಕೊಂಡ್ ಬರ್ತೀನಿ ಅಂದ್ರೆ ನಾವೇನ್ ಬ್ಯಾಡ ಅಂತಿದ್ಯೇನಪ್ಪ? ಒಟ್ಟೇನಪ್ಪ ಗಂಡ ಹೆಂಡತಿ ಒಂದಾಗ್ಬಿಟ್ರಿ ಏ ಗೌಡ, ನನ್ನ ಸೊಸಿ ನಿನ್ನ ಹೀನಾಸೆ ಕೊಪ್ಲಿಲ್ಲ ಅಂತ ಅಕ್ಕಿ ಬಾಳೆನ ಮುರಾಮಟ್ಟಿ ಮಾಡಕ್ ನಿಂತಿಯಲ್ಲೇ ಗೌಡ ಅಲೇ ನೀನು. ಗೌಡ ಅಲ್ಲಿವ ತೌಡ ಆ ದೇವಿ ಮುಸಲ್ಮಾನ ಜಾಸ್ತಿ ಮಾತಾಡ್ತೀನಿ. ನೀನ್ ಸಿಕ್ಕಿದ್ದ ಕೈ ಯಾಕೆ ಕೊಟ್ಟೇನೆ ಹೋಗ್ರಿ ಈಗ. ಮಾಮ ಎಲ್ಲಾರು ಸಿಟ್ಟಿಗೆದ್ದಾರ, ರಮರಮಿಸ್ತಾರ, ಸುಮ್ಮ ಆಗ್ಬಿಡು ನಡಿ. ನಿಂದ್ರಲೇ ನಾವೇನ ಕೈಯಾಗ ಬಳಿ ತೊಟ್ಟಿಲ್ಲಲೇ ನಿಂದ್ರಲೇ ನಾವೇನ ಕೈಯಾಗ ಬಳಿ ತೊಟ್ಟಿಲ್ಲಲೇ ಅಂದ್ಯಾನ ಅಂದೆ. ಮಾಮ ಬಳಿ ಇಟ್ಟು ಕೈ ಬಾಳ್ ಡೇಂಜರ್ ಇರ್ತಾವ. ಮೀಸಿ ಬರೋ ಈ ಕಪ್ಪಾಳಕ ಪಾಡ ಹೊಡೆದು ಬಿಡ್ತಾವ. ಚಪ್ಪಲ್ ತೋಡ್ ಬಡಿ. ಆಮೇಲೆ ನೋಡಪ್ಪ ಮುಖನ ನೀನ್ ಹೇಳ್ತೀನಿ ಮನೆಗೆ ಇಟ್ಕೋಬೇಡ, ಇದು ನಿನ್ನ ಮರ್ಯಾದೆ ಇಲ್ಲ ಅಂತ ನಾ ತಿಳಿಸಿ ಹೇಳಕತ್ತೀನಿ. ಇಷ್ಟ್ರ ಮೇಲೆ ನಿನ್ನ ಇಷ್ಟ. ನಮ್ಗಾರ ಯಾಕೆ ಬೇಕು ಮಾರಯ್ಯ ಮತ್ತೊಬ್ಬರ ಮನೆ ಉಸಾಬರಿ. ಸಿಟ್ಟಿಗೆದ್ದಾರ, ರಮರಮಿಸ್ತಾರ, ಹೋಗ್ ಮನಿ ಮುಟ್ಟ ನಾ ಅಂತೀನಿ. ನೋಡ್ಬಾ ಮುಖಂಡ ಈಗಿನ ಮನೆಗೆ ಇಟ್ಕೋಬೇಡ ಅಂತ ಹೇಳ್ತೀನಿ. ಇದು ನಿನ್ನ ಮರ್ಯಾದೆ ಪ್ರಶ್ನೆ ಅಲ್ಲ, ಇದ್ರ ಮೇಲೆ ನಿನ್ನ ಬಿಟ್ಟಿದ್ದು. ಮಾಡೋದ ಇನ್ನೊಬ್ರ ಮನೆ ಉಸಾಬರಿ ಮತ್ತ ಇನ್ನೊಬ್ರ ಮನೆ ಉಸಾಬರಿ ನನಗರ ಯಾಕಂತ ಮಾತಾಡ್ತಿ ಎಲ್ಲರೂ ಒಂದಾಗಿರ ಮಕ್ಕಳ ಇಲ್ಲಿ ಹಂಗಿತ್ತ ನನ್ನ ಯಾಕೆ ಕರ್ಕೊಂಡ್ ಬಂದಿಲ್ಲ ಇಲ್ಲಿ? ನನ್ನೇನು ಹುಟ್ಟು ಸೂಳೆ ಮಗನ ಮಾಡಿ ಪಿಸ್ತೂಲ್ ಡಮ್ಮ ಮಸೀನ್ ಮಗನ. ಯಾರು ನೀನ್ ಯಾರು? ನನ್ನ ಯೋಗ್ಯತೆ ಏನು ನಿನ್ನ ಯೋಗ್ಯತೆ ಏನು? ನನ್ನ ಗಂಡಸ್ತನ ಏನು ನಿನ್ನ ಗಂಡಸ್ತನ ಏನು? ಏನ್ ಹಚ್ಚು ಅಮ್ಮಗಡ ಆಗಲೂ ಮಾತಾಡ್ತಿ ನನ್ನ ಏನ್ ತಿಳಿದಿಲ್ಲ. ಎಲ್ಲರೂ ಒಂದಾಗಿರಿ, ನನ್ನ ಹುಟ್ಟು ಸೊಳ ಮಗನ ಮಾಡಿದೇನು ಏನ್ ತಿಳಿದೇವ ನನ್ನ ಬೋಯೋದು ಪಿಸ್ತೂಲ್ ಇಟ್ಟು ಢಮ್ಮನಿಸಿಬಿಟ್ಟೆ ನಮ್ಮ ಮಗನ. ನಾನ್ಯಾರು ನೀನ್ ಯಾರು? ನನ್ನ ಯೋಗ್ಯತೆ ಏನು ನಿನ್ನ ಯೋಗ್ಯತೆ? ನನ್ನ ಗಂಡಸ್ತನ ಏನು ನಿನ್ನ ಗಂಡಸ್ತನ ಏನು ಅಂದ್ಯಾನ ಮಾಮ. ಬಾಳ ದಣಸ್ತಿಪ್ಪ. ಕಾಲು ಹೇಳಲಿಲ್ಲ, ಕಾಲು ಇತ್ತು ದೇವರು ನಾ ಇದು ಬರ್ತೀನಕ್ಕ. ಯಾರ್ಯಾರು ಎಲ್ಲೆಲ್ಲಿ ಮಾಡಿಸ್ಬೇಕು ತೀರ್ಮಾನ ಮಾಡಿ ಹೋಗ್ರಿ. ಮುಖಂಡ ತಲೆ ಈಗ ಸುದ್ದಿ ಮೇಲೆ ಇಲ್ಲ, ಅವನ ತಲೆ ಸುದ್ದಿ ಮೇಲೆ ಬರಲಿ, ಎಲ್ಲರೂ ಸೇರಿ ಒಂದು ವಿಚಾರ ಮಾಡ್ತೀವಿ.
ಎಲ್ಲರೂ ಒಂದು ಕಡೆ ಮಲಗಿಸ್ತೀನಿ. ಅಲ್ಲಿ ದನ ನೀವು ನಮ್ಮ ತೋಟದ ದನದಕ್ಕೆ ಐತಲ್ಲ ಅಲ್ಲಿ ಬಂದು ಇಟ್ಕೊಂಡು ಹೋಗಿ. ಏನ್ ಮಾಡಿದೆ ಮಾಸ್ಕರ್ ಮಾಮ? ಎಷ್ಟು ಚಂದ ಎ ಸಿ ರೂಮ್ನ್ಯಾಗ ಕೈಗೊಂದು ಫ್ಯಾನು ಕಾಲಿಗೊಂದು ಫ್ಯಾನು ಹಚ್ಕೊಂಡು ಮಕ್ಕೋತಿದ್ವಿ. ಏನ್ ಮಾಡೋದು ಜೀವನದಾಗ ಏನೈತಿ? ನೀವು ನೋಡಲ್ಲಿ ದನದಕ್ಕೆ ಮಕ್ಕೋಬೇಕು. ಸಿಕ್ಕಾಪಟ್ಟೆ ಸೊಳ್ಳೆ ಇರ್ತಾವಲ್ಲಿ. ಅದಕ್ಕ ಹೊಂಟಂಗ ನಾ ಅವನು ಗೊಡಪ್ಪ ಸೊಳ್ಳಿಗೆ ಪರ್ದೆ ಕಟ್ಟ್ಯಾನೋ ಇಲ್ಲ. ನಾ ಈಗ ಮುಂದೆ ಹೋಗಿರ್ತೀನಿ. ಮುಂದೋಡಿ ನಿಮ್ಗೆಲ್ಲ ನ್ಯಾಯ ಬಗೆಹರದಿಂದ ಆ ಪೇಟ್ ಕಾರ್ ತೊಗೊಂಡು ನಾನು ಕರೆಯಕ್ ಬಾ, ಇಬ್ರು ಹೊತ್ಕೊಂಬರ್. ಏ ಹೋಗ್ಲೆ ಹೋಗ, ನನಗೆ ಅನ್ನಕ್ ಬಿಡಲ್ಲ ಅವ್ವ.